ಅಲರ್ಟ್ ಆಗಿರಿ. ಯಾಕೆ ಅಂತಂದ್ರೆ ಇತ್ತೀಚೆಗೆ ನೀವು ಯೂಸ್ ಮಾಡೋ ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ಈ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ಮಾಡಿ 3,000 ಮಾಡಿದ್ರೆ 5,000 ಕೊಡ್ತೀವಿ, 2,000 ಮಾಡಿದ್ರೆ 5,000 ಕೊಡ್ತೀವಿ, ಈ ತರ ಅಲರ್ಟ್ಗಳು ಬರ್ತಾ ಇದೆ. ನೀವು ಅದನ್ನೇನಾದ್ರೂ ಕ್ಲಿಕ್ ಮಾಡಿದ್ರೆ ಅದು ಕನ್ನಡದಲ್ಲೇ ಇರುತ್ತೆ. ಯಾಕೆ ಎಸ್ಪೆಷಲಿ ಯಾಕಂದ್ರೆ ಕರ್ನಾಟಕದವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಕನ್ನಡದಲ್ಲೇ ಮಾಡ್ತಾ ಇದ್ದಾರೆ. ಮತ್ತೆ ಹಿಂದಿನಲ್ಲಿ ಇರುತ್ತೆ, ಆಡ್ ಅಂತ ಬಂದಿರುತ್ತೆ. ಟೆಲಿಗ್ರಾಮ್ಗಳಲ್ಲಿ ನೀವು ತುಂಬಾ ಗಮನಿಸಿರ್ತೀರಾ, ಆಡ್ ಅಂತ ಬಂದಿರುತ್ತೆ. ಈ ರೀತಿಯ ನೀವೇನಾದ್ರೂ ವ್ಯೂ ಪೋಸ್ಟ್ ಅಂತ ಇರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿದ್ರೆ ಅದು ಅಮೌಂಟ್ ನ ಇನ್ವೆಸ್ಟ್ ಮಾಡಕ್ಕೆ ಹೇಳ್ತಾರೆ. ನೀವೇನಾದ್ರು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತ ನೀವು ಅಮೌಂಟ್ ನ ಕಳ್ಕೊಂತೀರಾ. ಇದು ಎಲ್ಲಾ ಟೆಲಿಗ್ರಾಮ್ ಚಾನಲ್ಗಳಲ್ಲೂ ಬರ್ತಾ ಇದೆ. ಅದು ಎಸ್ಪೆಷಲಿ ಸ್ಟಡಿ ಗ್ರೂಪ್ ಟೆಲಿಗ್ರಾಮ್ ಚಾನಲ್ಗಳಲ್ಲಿ ಎಮೋಷನಲಿ ನಿಮ್ಮನ್ನ ಕನೆಕ್ಟ್ ಮಾಡಿಕೊಂಡು ಆ ಒಂದು ಆಡ್ ನ ಕ್ಲಿಕ್ ಮಾಡೋ ತರ ಮಾಡ್ತಾರೆ. ದಯವಿಟ್ಟು ಇಂತಹ ಅಲರ್ಟ್ಗಳಿಗೆ ಹುಷಾರಾಗಿರಿ. ಯಾವುದೇ ತರ ಸ್ಕ್ಯಾಮ್ಗಳಿಗೆ ಬಲಿಯಾಗಬೇಡಿ. ನೀವೇನಾದ್ರೂ ಎಚ್ಚರಿಕೆ ತಪ್ಪಿ ಏನಾದ್ರು ಆ ಸ್ಕ್ಯಾಮ್ಗಳಿಗೆ ಬಲಿಯಾದ್ರೆ ದುಡ್ಡನ್ನ ಕಳ್ಕೊಂತೀರಾ. ಕೇರ್ಫುಲ್ ಆಗಿರಿ, ಎಚ್ಚರಿಕೆಯಿಂದ ಇರಿ. ಅದು ಎಸ್ಪೆಷಲಿ ಟೆಲಿಗ್ರಾಮ್ಗಳಲ್ಲಿ ಅದು ಸ್ಟಡಿ ಗ್ರೂಪ್ಸ್ ನ ಕಾನ್ಸಂಟ್ರೇಟ್ ಮಾಡ್ಕೊಂಡು ಈಗ ಬರ್ತಾ ಇದೆ. ಹಾಗಾಗಿ ಅದ್ರ ಬಗ್ಗೆ ತುಂಬಾ ಗಮನ ಇರಲಿ. ಅದು ಎಸ್ಪೆಷಲಿ ವಿದ್ಯಾರ್ಥಿಗಳು, ನೀವು ಏನ್ ಮಾಡ್ತೀರಾ, ದುಡ್ಡು 2,000 ಇನ್ವೆಸ್ಟ್ ಮಾಡಿದ್ರೆ 5,000 ಕೊಡ್ತಾರೆ ಅನ್ನೋ ಒಂದು ಭ್ರಮೆಗೆ ಒಳಗಾಗಿ ಆ ಕ್ಲಿಕ್ ನ ಅಥವಾ ಆ ಒಂದು ಲಿಂಕ್ ನ ಕ್ಲಿಕ್ ಮಾಡ್ತಿದ್ದೀರಾ. ಅದಕ್ಕೆ ಹೇಳ್ತಿರೋದನ್ನ ಏನ್ ಹೇಳ್ತಾರೆ, ಸೈಬರ್ ಹೈಜೀನ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ನೀವು ಸೈಬರ್ ಹೈಜೀನ್ ನ ಕಲ್ತ್ಕೋಬೇಕು. ಯಾವ್ದನ್ನ ಕ್ಲಿಕ್ ಮಾಡಬೇಕು, ಯಾವ್ದನ್ನ ಕ್ಲಿಕ್ ಮಾಡಬಾರ್ದು, ಯಾವ್ದು ಫೇಕ್ ಮೆಸೇಜ್, ಯಾವ್ದು ಚಾನಲ್ ನವ್ರು ಹಾಕಿರ್ತಾರೆ ಅಥವಾ ಯಾವ್ದು ಆಡ್ ಆಗಿರುತ್ತೆ, ಆಡ್ಗಳ ಮುಖಾಂತರ ಅವ್ರು ನಿಮ್ಮನ್ನ ಸೆಳೆಯಕ್ಕೆ ಆ ತರ ಮಾಡ್ತಾರೆ. ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಯಾವುದೇ ಆಗಿರ್ಲಿ, ಬಹಳ ಕೇರ್ಫುಲ್ ಆಗಿರಿ. ಈ ತರ ಯಾವುದೇ ಸ್ಕ್ಯಾಮ್ಸ್ ಗಳಿಗೆ ಬಲಿಯಾಗಬೇಡಿ. ಬಲಿ ಆದ್ರೆ ಖಂಡಿತ ನೀವು ಅಮೌಂಟ್ಗಳನ್ನ ಕಳ್ಕೊಂತೀರಾ. ಹುಷಾರಾಗಿರಿ. ಆ ತರ ಚಾನಲ್ಗಳನ್ನ ರಿಪೋರ್ಟ್ ಮಾಡಿ. ಅಲ್ಲಿ ಕೆಳಗಡೆ 3 ಡಾಟ್ ಇರುತ್ತೆ, ಆ ಡಾಟ್ ಗಳು ಕ್ಲಿಕ್ ಮಾಡಿದ್ರೆ ರಿಪೋರ್ಟ್ ಅಂತ ಬರುತ್ತೆ. ರಿಪೋರ್ಟ್ ಮಾಡಿದ್ರೆ ಆ ರೀತಿಯ ಅಡ್ವರ್ಟೈಸ್ಮೆಂಟ್ ಗಳಾಗಿರ್ಬೋದು, ಆ ರೀತಿಯ ಕೆಲವೊಂದು ಆಡ್ ಗಳಾಗಿರ್ಬೋದು ನಿಮ್ಮಲ್ಲಿ ಬರಲ್ಲ. ಹಾಗಾಗಿ ಇದನ್ನ ಕೇರ್ಫುಲ್ ಆಗಿರಿ, ರಿಪೋರ್ಟ್ ಮಾಡಿ ಆ ತರದ್ದು ಕೆಲವು ಆಡ್ಗಳನ್ನ. ಎಲ್ಲರಿಗೂ ನಮಸ್ತೆ, ಥ್ಯಾಂಕ್ ಯು.